ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆಂದು ಸಂಸದ ಬಿವೈ ರಾಘವೇಂದ್ರ ಪ್ರಚಾರ ಪಡಿತಾ ಇದ್ದಾರೆ. ಆದರೆ ಜಿಲ್ಲೆಯಲ್ಲಿರುವ ರೈತರ ಸಮಸ್ಯೆಗಳಿಗೆ ಇದುವರೆಗೂ ಪರಿಹಾರ ಕಲ್ಪಿಸಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌಡ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕಳೆದ ಚುನಾವಣೆಯಿಂದ ಇಲ್ಲಿಯವರೆಗೆ ಯಾರಿಗಾದರೂ ಹಕ್ಕು ಪತ್ರವನ್ನ ಕೊಡಿಸಿದ್ದೀರಾ ಎಂದು ಸವಾಲು ಹಾಕಿದ್ದಾರೆ. ರೈತರಿಗೆ ಕೊಟ್ಟ ಮಾತನ್ನ ಸಂಸದ ಬಿವೈ ರಾಘವೇಂದ್ರ ಉಳಿಸಿಕೊಂಡಿಲ್ಲವೆಂದು ಕುಟುಕಿದ್ರು. ಎಲ್ಲಿ ಬೋರ್ವೆಲ್ ಹೊಡೆದ್ರು ನೀರು ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಶಿಕಾರಿಪುರದಲ್ಲಿ ನಿರ್ಮಾಣವಾಗಿದೆ ಎಂದರು. ಚುನಾವಣೆ ಎದುರಿಸಲಿಕ್ಕೆ ಹೊರಟಿರತಕ್ಕಂಥ ಬಿವೈ ರಾಘವೇಂದ್ರ ಅವರು ಇವತ್ತು ಅಭಿವೃದ್ಧಿ ಅಂತಂದು ಹೇಳ್ಕೊಂಡು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಅಂತಂದು ಏನು ಪ್ರಚಾರ ಪಡಿತಾ ಇದ್ದಾರೆ. ಇದರೊಳಗೆ ರಾಷ್ಟ್ರದಲ್ಲಿ ಇವತ್ತೇನು BJPಯ ಸರ್ಕಾರ ಅನೇಕ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗಳನ್ನು ತನ್ನ ಕೈಗೊಂಬೆಗಳನ್ನಾಗಿ ಮಾಡ್ಕೊಂಡು ಯಾರು ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಾರೆ ಅವ್ರನ್ನ ED ಇರ್ಬೋದು, CBI ಇರ್ಬೋದು, ಅನೇಕ ಪ್ರಕರಣಗಳಲ್ಲಿ ಸಿಗಿಸಿ ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಲಸ, ಪ್ರಜಾಪ್ರಭುತ್ವದ ಖಗ್ಗೊಲೆ ಮಾಡ್ತಾರಂಥ ಉದ್ದೇಶ ಇವನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ರೈತಾಪಿ ವರ್ಗದ ಜನರಿಗೆ ಇರುವಂಥ ಇದು ಶಿವಮೊಗ್ಗ. ಇದರೊಳಗೆ ಅತಿ ಮುಖ್ಯವಾಗಿ ನಾವು ಈ ಜಿಲ್ಲೆಯ ಏನು ಸಂಸದರಾಗಿರೋಂಥ ರಾಘವೇಂದ್ರ ಅವ್ರನ್ನ ಕೇಳೋದಿಷ್ಟೇ, ಏನು ನೀವು ಚುನಾವಣಾ ಪೂರ್ವವಾಗಿ ನಮ್ಮ ಜಿಲ್ಲೆಯಲ್ಲಿರೋಂಥ ಇವತ್ತಿಗೂ ಜೀವಂತವಾಗಿರುವಂಥ ಸಮಸ್ಯೆಗಳೇನೆಂದರೆ ಬಗೂರ್ಕುಂಬ ರೈತರ ಸಮಸ್ಯೆ ಆಗಿರ್ಬೋದು, ಶರಾವತಿ ಸಂತ್ರಸ್ತರು ಶರಾವತಿ ಮುಳುಗಡೆಯ ಸಂತ್ರಸ್ತರ ರೈತರದ್ದಾಗಿರ್ಬೋದು, ಇನಾಮ್ ಭೂಮಿಯ ರೈತರುಗಳಿಗೆ ಹಕ್ಕುಪತ್ರ ಕೊಡಿಸೋಂಥ ಸಂತ್ರಸ್ತ ಆಗಿರ್ಬೋದು, ಏನು ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡೋಂಥ ರೈತರುಗಳ ಹಕ್ಕುಪತ್ರ ಕೊಡಿಸೋಂಥ ಸಂತ್ರಸ್ತರದ್ದಾಗಿರ್ಬೋದು. ನೀವು ಮಾತು ಕೊಟ್ಟ ಪ್ರಕಾರ ಹಿಂದೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಇದ್ರ ಹಿಂದೆ ನಿಮ್ಮ ರಾಜ್ಯದಲ್ಲೂ ನಿಮ್ಮ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಏನು ಅವರ 75 ವರ್ಷದ ದಾಖಲೆಗಳಲ್ಲಿವರೆಗೂ ನೀವು ಯಾರಿಗಾರು ಒಂದು ಹಕ್ಕುಪತ್ರ ಕೊಡಿಸಿದ್ರ ಅಂತ ನಿಮಗೆ ಈ ಮಾಧ್ಯಮದ ಮುಖಾಂತರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಯಾಕೆಂದರೆ ನಮ್ಮ ರೈತರು ಇವತ್ತು ಭೂಮಿ ನಂಬಿಕೆಯನ್ನು ಜೀವನ ಮಾಡ್ತಾಯಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಆ ರೈತರಿಗೆ ಏನಾದರೂ ಭೂಮಿಯಲ್ಲಿ ಉಳಿವು ಮಾಡೋಂಥ ಸಂದರ್ಭದಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ಹಿಂಭಾಗ ಏನು ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಭೂಗಳ್ರು ಅಂತಂದು ಕೇಸ್ ಹಾಕ್ಸೋಂಥ ಕೆಲಸ ನೀವು ಮಾಡಿದ್ರಿ. ಆದರೆ ನೀವು ರೈತರಿಗೆ ಮಾತು ಕೊಟ್ಟಂಥ ಮಾತು ನಿಮ್ಮಲ್ಲಿ ಉಳಿಸ್ಕೊಳ್ಳಿಲ್ಲ. ಅವ್ರು ನಿಲ್ಲಕ್ಕೆ ಶಕ್ತಿ ಕೊಟ್ಟಂಥ ಕೆಲಸ ನೀವು ಏನಾದ್ರು ಮಾಡಿದರೆ ಅದು ನೀವು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನಮ್ಮ ಶಿಕಾರಿಪುರ ನಮ್ಮ ತಾಲೂಕಿನ ವಿಚಾರವಾಗಿ ನಾವು ಮಾತಾಡ್ತಾ ಇರೋದು ಒಂದು ವಿಚಾರ. ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ ಪಾದಯಾತ್ರೆ ಫಲವಾಗಿ ಕಳೆದ BJP ಮತ್ತು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಪಾದಯಾತ್ರೆ ಮಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶಿಕಾರಿಪುರಕ್ಕೆ ಏತ ನೀರಾವರಿ ಅಂತಂದು ಸ್ಯಾಂಕ್ಷನ್ ಮಾಡಿರೋಂಥ ದಾಖಲೆ ಸಹಿತ ನಮ್ಮಲ್ಲಿದೆ. ಆದರೆ ಅದೇ ಇದನ್ನು ನೀವು ಆಪರೇಷನ್ ಕಮಲದ ಮುಖಾಂತರ ನೀವು ಸರ್ಕಾರಕ್ಕೆ ಬಂದು ನಾವೇ ಮಾಡಿದ್ವಿ ಅಂತಂದು ಹೇಳಿ ಇವತ್ತು ಕನಿಷ್ಠ ಅಂದರೂ ಹೆಚ್ಚು ಕಮ್ಮಿ 100 ಗ್ರಾಮಗಳು ಇವತ್ತು ಕುಡಿಯೋ ನೀರಿಗೆ ತೊಂದರೆ. ಬರೀ ಕುಡಿಯೋ ನೀರಿಗೆ ರೈತರ ಭೂಮಿ ಬೆಳೆ ಉಳಿಸ್ಕೊಳ್ಳೋದಿರಲಿ, ಕೆಲಸ ಮನೆಗಳಿಗೆ ನೀರು ಸ್ಟಾಕ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಏತ ನೀರಾವರಿ ಮಾಡಿದ್ರಿ ಅಂತಂದು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅವತ್ತು ನಾವು ಏತ ನೀರಾವರಿ ಮಾಡಿದ್ವಿ ಅಂತಂದು ಹೇಳ್ತಾ ಹೋದ್ರಿ.